ஹாய் ஃப்ரெண்ட்ஸ், வெல்கம் டு ஆண்ட்ரூ ஏஎஸ் விளாக்ஸ். இன்றைக்கி விளாகில் நீங்கள் என்ன பார்க்க போகிறீங்கனாக்கா, இன்றைக்கி நம்ம அங்கிளோட பர்த்டே ப்ளஸ் ஒரு ஆஃபீஸ் ரிட்டைர்மெண்ட் பார்ட்டி, அது ரெண்டும் ஒரே டைம் நடக்குது. அவர் ஒரு வீர்வன் ஜாலியில் கிராஸில் இருக்குது. நம்ம ஃபேமிலியோடு இன்வைட் பண்ணியிருக்காங்க. வாங்க நம்ம எல்லோரும் போயிட்டு ஃபங்க்ஷனில் கண்டுக்குன்னு அவரை விஷ் பண்ணிட்டு வரலாம். வாங்க இப்போ வீடியோக்குள்ளே போகலாம். ஃப்ரெண்ட்ஸ் வந்துட்டோம். இப்போ இங்கே அங்கிள் வந்துட்டோம். அங்கிள் பர்த்டே, அவர் பர்த்டேக்கு நம்ம இப்போது விஷ் பண்ண போயின்னு வரோம். வாங்க ஃபுல் ஃபேமிலி வரும். நான், அப்பா, அம்மா, மாமா, ஆயா 5 பேர் வந்துக்கிறோம். இவர் தான் நம்ம அங்கிள். ನೋಡಿ, ಇವರೇ ನಮ್ಮ ಅಂಕಲ್. ಅವರೇ ನಿಮ್ಮ ಅಂಕಲ್? ಅವ್ರು ನಿಮ್ಮ ಅಂಕಲ್? ಏನದು ಸೈಡ್ ನಲ್ಲಿ ಮೈಕ್ ಕನೆಕ್ಟ್? ಹಾಯ್ ಹರಿ, ಮೆರಿ ಕ್ರಿಸ್ಮಸ್ ಟು ಯು ಮ್ಯಾನ್. ஃப்ரெண்ட்ஸ் பாருங்க, இத்தனை ஆண்டியோட வீடு, நிர்மலா ஆண்டி, முரளி அங்கிள் அவங்க வீடு. அவர் கோட் போட்டுன்னு வர்றாரு பாருங்க, மாப்பிள்ளை. அவர் தான் முரளி அங்கிள். அவர் தான் பர்த்டே இன்னைக்கு. அவர் பர்த்டே பார்ட்டிக்கு தான் நம்ம வீட்டுக்கு வந்திருக்கோம். வாங்க அவர் பர்த்டே பார்ட்டியெல்லாம் எப்படி இருக்குதுன்னு நம்ம பார்க்கலாம். ಆಮೇಲೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಎಷ್ಟು ಬಿಸಿ ಇರ್ತಾರೆ ಅಂತ ನನಗೆ ಗೊತ್ತು ಚೆನ್ನಾಗಿ. ಆಫೀಸ್ಗೆ ಹೋಗೋರಿಗೆ ವೀಕೆಂಡ್ ರೆಸ್ಟ್ ಮಾಡ್ತಿರ್ತಾರೆ, ಮತ್ತೆ ಬೇರೆ ಬೇರೆ ಕಡೆ ಹೋಗೋದಿರುತ್ತೆ, ಎಲ್ಲ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಇವತ್ತು ಬರ್ಡೇ ಬಾಯ್ ಮುರಳಿಯವ್ರದ್ದು ಬರ್ಡೇಗೆ ಮತ್ತೆ ಅವ್ರ ರಿಟೈರ್ಮೆಂಟ್ ಫಂಕ್ಷನ್ಗೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಕ್ಲಾಸ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದಿರೋದು ತುಂಬಾ ಖುಷಿ ಆಗ್ತದೆ. ಓಕೆ ಓಕೆನಾ? ಐ ಆಮ್ ಸೋ ಹ್ಯಾಪಿ. ಆಮೇಲೆ ಇವಾಗ ನಾನು ಬರ್ಡೇ ಬಾಯ್ನ ಕರೆಯೋ ಸಮಯ. ಇವಾಗ ಬರ್ಡೇ ಬಾಯ್ನ ಕರ್ಬಿಡ್ತೀನಿ. ಇವಾಗಲೇ ವೆಲ್ಕಮ್ ಮಿಸ್ಟರ್ ಮುರಳಿ ರಾಜು ಆನ್ ದ ಸ್ಟೇಜ್. ಮುರಳಿ ರಾಜು ಅವ್ರು ಹೇಳಿದ್ದಾರೆ ಬರ್ಡೇ ಬಾಯ್ ಹೆಂಗ್ ಹೇಳ್ಬೇಕಂತ ಹೇಳ್ಬೇಕಲ್ಲ ಇವತ್ತು. ಅವ್ರು ಇವತ್ತು ಟೈಮ್ ಓಕೆ. ಬರ್ಡೇ ಬಾಯ್ ಹೇಳಿದರೆ ಅವ್ರು ಯಾವ ರೀತಿ ಕರಿಬೇಕು ಅಂತ ಆ ಟೈಪಲ್ಲಿ ಕರಿತೀನಿ ನಾನು. ಓಕೆನಾ? ಪ್ಲೀಸ್ ವೆಲ್ಕಮ್ ಮೈ ಡಿಯರ್ ವೆಟರನ್ ಅಂಡ್ ಚಿನ್ನು ನನ್ನ ಎಲ್ಲ ನೀವೇ ಬನ್ನಿ. ಎಲ್ಲ ಬರ್ತಾ ಇದೆ ಎಲ್ಲ ನೀವೇ. ಪ್ಲೀಸ್ ವೆಲ್ಕಮ್ ಮೈ ಡಿಯರ್ ಸ್ವೀಟ್ ಹಾರ್ಟ್.
ಮುರಳಿ ರಾಜು ಅಂತ ಹೇಳ್ಬಾರ್ದಂತೆ ಆಟ ಆಡ್ತಾರೆ ಅಂತ ಹೇಳ್ತಿದ್ದಾರೆ. ಇವಾಗ ಬರ್ಡೇ ಬಾಯ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. 60 ವರ್ಷದ್ದು ನಾವು ಏನ್ ಮಾಡ್ಬೇಕಾಗಿತ್ತಂದ್ರೆ 60 ವರ್ಷದ ಷಷ್ಠಿ ಪೂರ್ತಿಯಿಂದ ಮಾಡ್ಬೇಕಾಗಿತ್ತು. 60 ವರ್ಷ ಷಷ್ಠಿ ಪೂರ್ತಿ ಮಾಡೋದು ಅದೇನಂದ್ರೆ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಒಂದು ಪೂಜೆ ಅಂತ ಮಾಡ್ತೀವಿ. ಅದು 60 ವರ್ಷಕ್ಕೆ ಮಾಡ್ಬೇಕಾಗಿತ್ತು. ಆದ್ರೆ ಮಗ ಅಮೆರಿಕದಲ್ಲಿ ಇರೋದ್ರಿಂದ ಮಕ್ಕಳೆಲ್ಲ ಜೊತೆಲಿ ಇರ್ಬೇಕು, ಮತ್ತೆ ಮಕ್ಕಳಿಗೆಲ್ಲ ಮದುವೆ ಆಗಿರ್ಬೇಕು, ಅದರಿಂದ ಅದು ಬೇಡ. ಇವ್ರ ಖುಷಿಗೋಸ್ಕರ ಒಂದು 60 ವರ್ಷದ್ದು ಬರ್ತಡೇ ಅಂತ ಮಾಡ್ತಾ ಇದೀವಿ. ಅವಾಗ 60 ವರ್ಷ ಷಷ್ಠಿ ಪೂರ್ತಿ ಮಾಡುವಾಗ ಸೇಮ್ ಮದ್ವೆ ತರನೇ ಮಾಡ್ತದ್ದು. ಅವಾಗ ನಿಮ್ಮೆಲ್ಲರನ್ನೂ ಮಿಸ್ ಮಾಡಿ ಕರಿತೀವಿ ಮತ್ತೆ. ಓಕೆನಾ? ಓಕೆ ಓಕೆ. ಇವಾಗ ಬರ್ಡೇ ಬಾಯ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಫಸ್ಟ್ ಅವ್ರ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಅವ್ರದ್ದು ಇವಾಗ 60 ಇಯರ್ಸ್ ರಿಟೈರ್ಮೆಂಟ್ ಆಗ್ತಾ ಇದ್ರೆ ಇನ್ನ 3 days ಇದೆ. 31st ಎಂಡ್ ಆಗುತ್ತೆ ಅವ್ರದ್ದು ರಿಟೈರ್ಮೆಂಟ್. ಎಲ್ರೂ ಏನ್ ಹೇಳ್ತಾರೆ ಅಂದ್ರೆ ರಿಟೈರ್ಮೆಂಟ್ ಆಗಕ್ಕೆ ಕಾಯ್ತಾ ಇರ್ತಾರೆ. ಸಾಕು, ನನ್ ಕೆಲಸ ಮಾಡಿದ್ ಸಾಕು, ನನ್ಗೆ ರೆಸ್ಟ್ ಬೇಕು, ಆರಾಮಾಗಿ ಮನೇಲಿ ಲೈಫ್ ಲೀಡ್ ಮಾಡೋಣ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಎಷ್ಟೊಂದ್ ಜನ. ಆದ್ರೆ ನಮ್ಮ ಮುರಳಿ ಸರ್ ಆತರ ಅಲ್ಲ. ಅವ್ರಿಗೇನ್ ಗೊತ್ತಾ, ಎಷ್ಟು ಕೆಲಸ ಮಾಡಿದ್ರು ಮಾಡ್ಬೇಕು ಅಂತ ಅನಿಸ್ತಾನೆ ಇರ್ತದೆ. ಅವ್ರು ರೆಸ್ಟ್ ತಗೊಳ್ಳೋ ಪರ್ಸನ್ನೇ ಅಲ್ಲ ಅವರು. ಮುರಳಿ ಸರ್ ಹೆಂಗಪ್ಪ ಕಾಣಿಸ್ತಾ ಇದಾರೆ? 60 years ತರ ಕಾಣಿಸ್ತಾ ಇದ್ದಾರಾ? ಕಾಣಿಸ್ತಾ ಇದ್ದಾರಾ? ಇಲ್ವಾ? ಮುರಳಿ ಸರ್ ಕಂಡು ಯಾರ್ಯಾರಿಗೆ ಇಷ್ಟ? ಕೈ ಎತ್ರಿ. ಯಾರ್ಯಾರಿಗೆ ಇಷ್ಟ ಇಲ್ಲ ಮುರಳಿ ಸರ್ ಅಂದ್ರೆ? ಖಂಡಿತ ಅವ್ರು ಯಾರು ಇಷ್ಟ ಆಗ್ತಿರೋ ಪರ್ಸನ್ನೇ ಅಲ್ಲ ಅವರು. ಸ್ವೀಟ್ 60 ಅವರು 60ನೇ, ಆದ್ರೆ ಸ್ವೀಟ್ 60. ಓಕೆನಾ? ಅವರು ಯಾರಿಗೂ ಇಷ್ಟ ಆಗ್ದಿರೋ ವ್ಯಕ್ತಿನೇ ಅಲ್ಲ ಅವರು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ಚಿಕ್ಕ ಪೊಸಿಷನ್ ಇಂದ ಹಿಡಿದು ದೊಡ್ಡ ಪೊಸಿಷನ್ ವರೆಗೂ ಎಲ್ಲರಿಗೂ ಇಷ್ಟ ಆಗಂತ ವ್ಯಕ್ತಿ ಮುರಳಿ ಅವರು. ಎಲ್ಲರೂ ಇಷ್ಟಪಡ್ತಾರೆ. ಯಾವುದೇ ಮಕ್ಕಳನ್ನ ಕೇಳಿ ಎಷ್ಟು ಬೇಗ ಮಿಂಗಲ್ ಆಗ್ತಾರೆ ಎಲ್ಲರ ಜೊತೆಲೂ. ಮಕ್ಕಳು ಅಷ್ಟೇ, ದೊಡ್ಡವರು ಅಷ್ಟೇ. ಅವ್ರನ್ನ ಒಂದ್ಸಲ ಮಾತಾಡ್ತಾರೆ ಸಾಕು
ಮತ್ತೆ ಅವ್ರ ಜೊತೆಲಿ ಫ್ರೆಂಡ್ಲಿ ಆಗಿ ಮಾತಾಡಕ್ ಶುರು ಮಾಡ್ತಾರೆ. ಆ ತರ ವ್ಯಕ್ತಿತ್ವ ಮುರಳಿ ಅವ್ರದ್ದು. ಅವ್ರದ್ದು ಏರ್ಪೋರ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಅಲ್ಲಿ ಅವರು ಏರ್ಪೋರ್ಟ್ ಸ್ಟಾರ್ಟ್ ಆಗಿರೋದು 18 years ಆಗಿದೆ. ಅವಾಗ ಸೇರಿರೋದು ಇವಾಗ 18 years ಕಂಪ್ಲೀಟ್ ಆಗಿ ಇವಾಗ ರಿಟೈರ್ಡ್ ಆಗ್ತಾ ಇರೋದು ಮುರಳಿ ಅವರು. ಅವ್ರು ಹೆಂಗಂದ್ರೆ ನಾ ಕಂಡ ಮುರಳಿ ಅಲ್ಲಿ ಅದು ಆಫೀಸ್ ವರ್ಕ್ ನಾನ್ ನೋಡಿರೋ ಮುರಳಿ ಹೇಗಂದ್ರೆ ಫುಲ್ ಹಾರ್ಡ್ ವರ್ಕ್ ಮಾಡೋದು ಅವರು. ಅಷ್ಟು ಏನ್ ನನ್ನ ಹಸ್ಬೆಂಡ್ ಅಂತ ಎಲ್ಲರಿಗೂ ಗೊತ್ತಲ್ಲ. ಅವರು ಹಾರ್ಡ್ ವರ್ಕ್ ಮಾಡಿ ತುಂಬಾನೇ ಹಾರ್ಡ್ ವರ್ಕ್. ನಾನ್ ನೋಡಿರೋ ಮುರಳಿ ಹೇಗೆ ಅಂದ್ರೆ ಅವ್ರಿಗೆ ಒಂದು 3-4 ಜನದ್ದು ಕೆಲಸ ಕೊಟ್ಟು ಮಾಡ್ತಾರೆ ಮತ್ತೆ ಮನೆಗ್ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮುಗಿಯೋವರೆಗೂ ಅವರು ಬೇರೆ ಯಾವ್ದು ಮಾಡಲ್ಲ. ಅದ್ ಮುಗಿಸಿ ರಾತ್ರಿ ಎಷ್ಟು 12 ಗಂಟೆ ಆದ್ರೂ ಆ ಕೊಟ್ಟಿರೋ ಕೆಲಸ ಮುಗಿಸಿನೇ ಅವ್ರು ಮಲ್ಗೋದು. ಆ ತರ ಡೆಡಿಕೇಶನ್ ಅವ್ರದ್ದು. ಮತ್ತೆ ಅವ್ರ ಹಾನೆಸ್ಟಿ. ಕಂಪನಿ ನಮಗೋಸ್ಕರ ಕಂಪನಿ ನಮ್ಗೆ ಏನೆಲ್ಲ ಮಾಡಿದೆ ಆ ಕಂಪನಿಗೆ ಯಾವತ್ತೂ ಮೋಸ ಮಾಡಬಾರ್ದು. ಅವ್ರಿಗೆ ನಾವು ಕರೆಕ್ಟಾಗಿ ಇರ್ಬೇಕು ಅಂತ ಹೇಳಿ ಅದು ನಾನು 18 years ಇಂದ ನೋಡ್ತಾ ಬರ್ತಿದ್ದೀನಿ. ಅದೇ ತರನೇ ಅವರು ಡಿಸಿಪ್ಲಿನ್, ಆನೆಸ್ಟಿ, ಹಾರ್ಡ್ ವರ್ಕರು, ಪ್ರತಿಯೊಂದನ್ನು ಮುರಳಿಯವರು ಅಷ್ಟು ಚೆನ್ನಾಗಿ ಯಾರ ಹತ್ರನೂ ಒಂದೇ ಒಂದು ರಿಮಾರ್ಕ್ ಇಲ್ಲ, ಮತ್ತೆ ಒಂದು ಡಾಟ್ ಇಲ್ಲ, ಏನಿಲ್ಲ. ಅಷ್ಟು ಎಲ್ಲರ ಹತ್ರ ಒಳ್ಳೆ ಮನುಷ್ಯ ಅಂತ ಅನ್ಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅದಕ್ಕೆ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಅವ್ರ ಆಫೀಸಿಂದ ಹಿಡಿದು ಪ್ರತಿಯೊಂದು ಫ್ಯಾಮಿಲಿನೂ ಅಷ್ಟೇ, ಫ್ಯಾಮಿಲಿಯವ್ರಿಗೂ ತುಂಬಾ ಇಷ್ಟ ಅವರು. ಮತ್ತೆ ಗುಡ್ ಹ್ಯೂಮನ್ ಬೀಯಿಂಗ್ ಅವರು. ಆಮೇಲೆ ಎರಡು ಮಕ್ಕಳಿಗೆ ಗುಡ್ ಫಾದರ್, ಗುಡ್ ಹಸ್ಬೆಂಡ್ ಎಲ್ಲ ಆಗಿದ್ದಾರೆ ಮುರಳಿ ಅವರು. ಆಮೇಲೆ ಅವ್ರು ಯಾವ ತರ ಡಿಸಿಪ್ಲಿನ್ ಅಂತ ಅಂದ್ರೆ ರೂಲ್ಸ್ ಬ್ರೇಕ್ ಮಾಡಲ್ಲ ಇಲ್ಲೂ ಅವರು. ರೂಲ್ಸ್ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಫ್ರೆಂಡ್ಸ್, ಕಲೀಗ್ಸ್, ಫ್ಯಾಮಿಲಿ ಫ್ರೆಂಡ್ಸ್, ಹಿರಿಯರು ಮತ್ತೆ ಕಿರಿಯರು ಇಲ್ಲಿ ಬಂದು ನನ್ನ ಹುಟ್ಟಿದಬ್ಬ ದಿವಸ ಮತ್ತೆ ನನ್ನ ರಿಟೈರ್ಮೆಂಟ್ ಫಂಕ್ಷನ್ ನಲ್ಲಿ ನನಗೆ ಆಶೀರ್ವಾದ ಮಾಡಿ ಓಕೆ ಇಲ್ಲಿ ಬಂದಿರೋದಕ್ಕೆ ನನ್ನ ಕೃತಜ್ಞತೆಗಳು, ನನ್ನ ಹೃದಯಪರವಾದ ವಂದನೆಗಳು. ಮತ್ತೆ ಇನ್ನೇನಂತ ಹೇಳೋಣ, ನನ್ನ ಅರ್ಧಾಂಗಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ತರ ಕೇಳಿ ಒಂದು ಥ್ಯಾಂಕ್ಸ್ ಹೇಳ್ಸ್ಕೊಡೋರು ಮದುವೆಯವರಲ್ವಾ. ಥ್ಯಾಂಕ್ ಯು ಸೋ ಮಚ್. Thank you one and everybody for making it to this occasion and blessing me and gracing me. Thank you.
ಸ್ವಲ್ಪ ಸೈಡ್ ಇದೆ ಸರ್. ಇಲ್ಲಿ ನೋಡಿ. ಓಕೆ. ಹೊಸ ಗಾರ್ಲನ್ ಹಾಕಿ ಸರ್. ಇಲ್ಲಿ ನೋಡಿ ಸರ್ ಹಾಗೆ. ಓಕೆ. ಹಾ ಹಾಗೆ ರೀ. ಸ್ವಲ್ಪ ಡೌಟ್ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ನೋಡಿ. ಯಾಕೆ ಬಿಟ್ಟು ಸೈಡ್ ಇದೆ. ಹಾ ಇಲ್ಲಿ ನೋಡಿ. ಥ್ಯಾಂಕ್ ಯು. ಯಾಕೆ ಗೊತ್ತಾ, ಟೈಮ್ ಸಾಲಲ್ಲ. ಕೇಕ್ ಕಟ್ಟಿಂಗ್ ಇದೆ ಮತ್ತೆ ಎಲ್ಲರೂ ಹಾಗೆ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದ ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಫ್ರೆಂಡ್ಸ್, ಇಲ್ಲಿ ರುಮಾಲಿ ರೊಟ್ಟಿ ಇದೆ, ಚಿಕನ್ ಗ್ರೇವಿ, ಚಿಕನ್ ಕಬಾಬ್, ಇದು ಚಿಕನ್ ಕಬಾಬ್, ಚಿಲ್ಲಿ ಚಿಕನ್, ಇದು ಕತ್ರಿಕಾಯಿ ಕೊಳಂಬು, ಇದು ತೈರು, ಇದು ವೈಟ್ ರೈಸ್, ರಸಂ. ಇದು ಮಟನ್ ಬಿರಿಯಾನಿ.
Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ Thank you, Robbie. ತುಂಬಾ ಚೆನ್ನಾಗಿದೆ. Penawar pang dari itu. 2026 కి ತೆಗ್ದಿಲ್ಲ ಡಿಸ್ಪ್ಲೇ ಇಲ್ಲ ಎவ்வளோ வருதுன்னு அட்டை சொல்லுடா அச்சா தெரியும் ஓகே ரெடி வெத்திட்டு இது ஒரு Thank you. New. Okay. Kochi ide. Kochi poi poi jल्दी.
என்ன சொல்லுவான் அவங்க ஏறுவான் அவங்க என்ன சொல்ல போறான் ஏறும் அப்புறம் நான் என்ன பண்ண நான் Okay, ready? One more, ready? ನಿರ್ಮಲಕ್ಕ ನೀ ಟೆನ್ಷನ್ ಮಾಡ್ತಾ ಇದ್ದೀನಿ ಯಾಕೆ ಅಲ್ಲಿ ಊಟ ಮಾಡ್ತೀನಿ ಫ್ರೆಂಡ್ಸ್ பாருங்க இங்கே பர்த்டேக்கு என்ன ஸ்பெஷல்னாக்கா ருமானி ரொட்டி சிக்கன் கிரேவி சில்லி சிக்கனு சிக்கன் கபாப்பு மட்டன் பிரியாணி சாப்பிட்டு கட்டுறேன் பாருங்க ஃப்ரெண்ட்ஸ் இங்கே ஆண்டி அங்காலோ ஃபோட்டோ ஷூட் பண்ணுறாங்க ஃபோட்டோ ஷூட்